ಪ್ರಧಾನಿ ನರೇಂದ್ರ ಮೋದಿಯವರ ಬಗ್ಗೆ ಅವಹೇಳನಕಾರಿಯಾಗಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಯಬಿಟ್ಟ ಮಡಿಕೇರಿಯ 4 ಮಂದಿಯನ್ನ ಕೊಡಗಿನಿಂದ ಗಡೀಪಾರು ಮಾಡುವಂತೆ ವಿರಾಜಪೇಟೆ ನಗರ ಠಾಣೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ಪುಕಾರು ನೀಡಿದರು. ಅಂಗೀಕಾರ ಆಗಿದೆ ನಿನ್ನೆ ವಿಧಾನಸಭೆಯಲ್ಲಿ. ಇವ್ರ ಮೇಲೆ ಅದೇ ವ್ಯಾಪ್ತಿಯಲ್ಲಿ ಕಂಪ್ಲೇಂಟ್ ಅನ್ನು ರಿಜಿಸ್ಟರ್ ಮಾಡಿ 7 ವರ್ಷ ಅವರಿಗೆ 8 ವರ್ಷ ಆಗಿದ್ದು ಅದ್ರ ಬಗ್ಗೆ ಕಂಪ್ಲೇಂಟ್ ಅನ್ನು ಒಬ್ಬ ವ್ಯಕ್ತಿ ಮೇಲೆ ಒಂದು ಎಫ್ಐಆರ್ ಮಾಡ್ತಾರೆ. ಆರೋಪಿಗಳು ಬೇರೆ ಆಗಿದ್ರೆ ಬೇರೆ ಬೇರೆ ಎಫ್ಐಆರ್ ಮಾಡ್ತೀವಿ. ಇಲ್ಲ ಇನ್ಸಿಡೆಂಟ್ ಒಬ್ಬ ವ್ಯಕ್ತಿ ಬೇರೆ ಬೇರೆ ಇನ್ಸಿಡೆಂಟ್ ಮಾಡಿದ್ರೆ, ಈಗ ಚೀಟಿಂಗ್ ಕೇಸ್ ಇಲ್ಲೂ ಮಾಡಿದ್ದಾನೆ, ಮಡಿಕೇರಿ ನಾವು ಮಡಿಕೇರಿ ಮಾಡಿದ್ದೇನೆ, ಒಬ್ಬ ವ್ಯಕ್ತಿ ಇಲ್ಲೂ ಮಾಡ್ತೀನಿ ಅಲ್ಲೂ ಮಾಡ್ತೀನಿ ಎಲ್ಲ ಕಡೆ ಮಾಡ್ತೀವಿ. ಆರೋಪಿಗಳು ಚೇಂಜ್ ಆದ್ರೂ ಕೂಡ ಮಾಡ್ತೀವಿ. ಒಂದೇ ವಿಷಯದ ಬಗ್ಗೆ ಮೊನ್ನೆ ಒಂದು ಅದಾಯ್ತು, ಅದೇ ಆಯ್ತು, ಬೇರೆ ಬೇರೆ ಆರೋಪಿಗಳು ನಾವು ಬೇರೆ ಮಾಡುದು. ಈಗ ಒಂದ್ರಲ್ಲಿ ಯಾವುದೋ ಒಂದು ಲೋಡ್ ಇದಾಗಿದೆ, ಒಂದು ಸೇಮ್ ಬಂದಿದೆ, ಅದನ್ನ ಬಿಟ್ಟು ನಾವು ಯಾರು ಒಬ್ರು ಮಾಡ್ಕೊಳ್ತೀವಿ. ಇದು ನಾನು ತಗೊಳ್ತೀನಿ, ಇದನ್ನ ಮೇಲಧಿಕಾರಿಗೆ ಕಳಿಸ್ತೀನಿ, ಇದನ್ನ ಫಾರ್ವರ್ಡ್ ಮಾಡ್ತೀನಿ. ಈಗ ವಿರಾಜಪೇಟೆ ಇದೆಲ್ಲ ಕೊಟ್ಟಿದ್ದಾರೆ, ಕುಶಾಲನಗರ ಕೊಟ್ಟಿದ್ದಾರೆ, ಮಡಿಕೇರಿ ಮಣಿಕೊಪ್ಪ ಈ ಕಡೆ ಮೈಸೂರಲ್ಲಿ ಒಂದು ಕಂಪ್ಲೇಂಟ್ ಆಗ್ತಾ ಇದೆ ಅಂತದೆ ಎಂಪಿ ಕಡೆ. ಒಂದು ಎಫ್ಐಆರ್ ಒಂದೇ ಕಡೆ ಎಲ್ಲ ಕಡೆ ಆಗಲ್ಲ, ಅಲ್ಲಿ ಇದು ಕೊಡ್ತಾರೆ, ಮೆಮೊರಂಡಮ್ ಕೊಡ್ತಾರೆ, ಒಂದು ಸೇಮ್ ಎಫ್ಐಆರ್ ಇನ್ಸಿಡೆಂಟ್. ಇದು ಪರ್ಟಿಕ್ಯುಲರ್ ಗೊತ್ತು, ಸೋಷಿಯಲ್ ಮೀಡಿಯಾ ಕೇಸ್ಗಳಲ್ಲಿ ಎಲ್ಲೆಲ್ಲ ಆಗಿರುತ್ತೆ, ಇದು ಪರ್ಟಿಕ್ಯುಲರ್ ಗೊತ್ತು, ಎಲ್ಲ ಆಗಿರುತ್ತಲೂ ಗೊತ್ತು. ಅದಕ್ಕೊಂದು ಎಫ್ಐಆರ್ ಮಾಡಿದರೆ ಇದನ್ನ ತಪ್ಪು ಯಾರು ಮಾಡೋದು ತಪ್ಪೆ ಏನು ಕಾನೂನು ಪ್ರಕಾರ ಹಾಗೆ ಆಗುತ್ತೆ. ಯಾರಾದ್ರೂ ಅಷ್ಟೇ ಸೆಕ್ಷನ್ಸ್ ಸೇಮ್ 295 ನಮ್ಮ BNS ಬರುತ್ತಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಒಬ್ಬ ವ್ಯಕ್ತಿ ಬಗ್ಗೆ ಅಪಪ್ರಚಾರ ಮಾಡ್ತಾರೆ, ಅವಹೇಳನ ಮಾಡ್ತಾರೆ. ಪ್ರಧಾನಿ ಘನತೆ ಎಷ್ಟು ಸರ್ ಈಗ ಅಲ್ವಾ? ಇಲ್ಲಿ ಎಲ್ಲರಿಗೆ ಎಚ್ಚರ ಇರಲಿ ಸರ್. ಇದು ಇದೇ ರೀತಿ ಎಚ್ಚರ ಇರಲಿ ಸರ್. ಇದು ಬೇರೆ ರೀತಿಯಲ್ಲಿ ಬರುತ್ತೆ ಸರ್. ಈಗ ಒಂದು 3-4 ಇಯರ್ಸ್ ಹಿಂದೆ ಏನ್ ಬೇಕಾದ್ರೆ ಮಾಡ್ತಿದ್ರು ಆಗ್ತಿಲ್ಲ. ಬಟ್ ಈಗ ಡಿಪಾರ್ಟ್ಮೆಂಟ್ ಅಷ್ಟೇ ಸಣ್ಣ ಸಣ್ಣ ಹಾಕೊಳ್ಳೋಕೆ ಸ್ವಲ್ಪ ಎದುರ್ತಾರೆ. ಸರ್ ನಾವು ನೀವು ಹೇಳಕ್ಕೆ ನಮ್ಮಲ್ಲಿ ನಿಮ್ಮ ಡಿಪಾರ್ಟ್ಮೆಂಟ್ ಸ್ವಲ್ಪ ವೀಕ್ ಇರೋದ್ರಿಂದ ಇದೇ ಪ್ರಾಬ್ಲಮ್ ಆಗ್ತದೆ. ಯಾಕಂದ್ರೆ ಇವರಿಗೆ ಕಡಕದ ಒಂದು ಪನಿಷ್ಮೆಂಟ್ ಆಗ್ತಾ ಇಲ್ಲ. ಸೋಷಿಯಲ್ ಈಗ ಸ್ಟ್ರಾಂಗ್ ಆಗಿದೆ, ಸ್ಟ್ರಾಂಗ್ ಆಗಿದೆ, ಆದ್ರೂ ಮಾಡ್ತಿದ್ದಾರೆ ನೋಡಿ. ಒಂದು ಗ್ರೂಪ್ ಇದೆಲ್ಲ ಲೈವ್ ಆಗಿ ಮಾಡ್ತಿದ್ದಾರೆ. ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಸ್ಟೇಷನ್ ಒಬ್ರು ಇದ್ದಾರೆ, ಇಡೀ ಡಿಸ್ಟ್ರಿಕ್ಟ್ ಎಲ್ಲ ಸ್ಟೇಷನ್ ಇರ್ತಾರೆ. ಅಲ್ಲೊಂದು ಸೆಲ್ ಅಂತ ಅಲ್ಲೊಂದು 4 ಜನ ವರ್ಕ್ ಮಾಡ್ತಾರೆ. ಇದೇ ಕೆಲಸ. ಯಾರು ಏನು ಈ ತರ ನೀವು ಸ್ಟ್ರಾಂಗ್ ಆದ್ರೆ ಏನು 4 ದಿವಸದಲ್ಲಿ ಜಾಮೀನು ತಗೊಂಡು ಹೊರಗೆ ಬರ್ತಾರೆ. ಸರ್ ನಾವು ಬೇರೆ ಜಿಲ್ಲೆಗಳಿಗೆ ಕಂಪೇರ್ ಮಾಡಿ ನೋಡ್ತಾ ಇರ್ತೀವಿ ಸರ್, ಮೀಡಿಯಾದಲ್ಲಿ ನೋಡ್ತಿರ್ತೀವಿ, ನೀವು ನೋಡ್ತಿರ್ತೀವಿ. ಪೊಲೀಸರು ಕೊಡುವ ಪನಿಷ್ಮೆಂಟ್ಗಳು ಹಂಗಿದೆ ಸರ್, ನೋಡಿರೋದು ಕಾಣುತ್ತೆ ನನಗೆ, ಹಂಗಿದೆ ಸರ್. ಆ ರೀತಿ ಇಬ್ಬರಿಗೆ ಒಂದು ಪನಿಷ್ಮೆಂಟ್ ಬಂದ್ರೆ ನಮ್ಮವರಾದ್ರೆ ನಮಗೂ ಕೊಡಿ ಸರ್, ತೊಂದರೆ ಇಲ್ಲ. ಅವ್ರಿಗೆ ಕೊಡಿ. ಅಲ್ಲಿಗೆ ಏನಾಗ್ತಂತ ಹೇಳಿದ್ರೆ ಮತ್ತೆ ಅದನ್ನ ಮಾಡೋದಿಲ್ಲ ಸರ್. ನಾವು ಕಾಣ್ತಿದೀವಿ ಸರ್. ದಯವಿಟ್ಟು ಅದನ್ನ ನೀವು ಮಾಡಿರೋಂಟಲ್ಲ ಸರ್, ಒಂದ್ಸಲ ಮಾಡಿದ್ರೆ ಸಾಕು ಸರ್. ಅದೇ ಟ್ರೀಟ್ಮೆಂಟ್ ಆಗಬೇಕು, ನೀಟಾಗಿ ಟ್ರೀಟ್ಮೆಂಟ್ ಆದ್ರೆ ಎಲ್ಲ ಆಗ್ತದೆ. ಸರಿ ಬರ್ತದೆ. 2-3 ಇಯರ್ಸ್ ಇದೆಲ್ಲ ಬರಲ್ಲ. ಆಮೇಲೆ ಅವೆಲ್ಲ ತುಂಬಾ ಜನ ನಿಮ್ಮಲ್ಲೇ ಎಷ್ಟು ಜನ ಬಂದ್ರೆ ಗೊತ್ತು, ಮೆಸೇಜ್ ಹಾಕಲ್ಲ, ನಾವು ಹಾಕ್ತಿದ್ವಿ ಅವಾಗೆಲ್ಲ. ಕೆಲವರು ನಿಮ್ಮಲ್ಲೇ ಎಷ್ಟು ಜನ ಫೇಸ್ಬುಕ್ ಗೊತ್ತಿರ್ಲಿಲ್ಲ ಏನ್ ಹಾಕೋದು ಮೆಸೇಜ್ ಅಂತ. ಈಗ ಹಾಕ್ಬೇಕಾದ್ರೆ ಒಂದ್ಸಲ ನೋಡಾಡ್ತೀವಿ, ಹಾಕೋದು ಬೇಡ ಅಂತ. ಆ ಸೀರಿಯಸ್ ನಮ್ಮಲ್ಲಿ ಬಂದಿದೆ. ಇನ್ನು ಹೋಗ್ತಾ ಕಡಿಮೆ ಕರೆಕ್ಟ್ ಆಗ್ಬಿಡಿ, ಎಫ್ಐಆರ್ ಆಗಿದೆ ಆಲ್ರೆಡಿ, ಇದನ್ನ ಕಳಿಸ್ಕೊಡ್ತೀನಿ. ಇನ್ನೊಬ್ಬನಿದ್ದಾನೆ ಸರ್, ಅವರು ಗೊತ್ತಾಯ್ತು, ನಾನು ಟ್ರೈ ಮಾಡ್ತೀನಿ. ನಮ್ಮ ಟೀಮ್ ಮಾಡಿದ್ದಾರೆ, ಮಾತಾಡೋದಕ್ಕೆ ಸರ್. ಇದೊಂದು ವ್ಯವಸ್ಥಿತ ಜಾಲತೆ ಕಂಡಿಡ್ಬೇಕು. ಯಾಕಂದ್ರೆ ಲಾಸ್ಟ್ ಟೈಮ್ ಒಂದು ನಮ್ಮ ಮರ್ಡರ್ ಆಯ್ತು ನೋಡಿ, ಸ್ವಲ್ಪ ಅಬ್ಸರ್ವ್ ಮಾಡೋದು ಒಳ್ಳೇದು. ಯಾಕಂದ್ರೆ ಸ್ವಲ್ಪ ಬ್ಯಾಕ್ ಗ್ರೌಂಡ್ ಏನು ಅಂತ ನೋಡ್ಬಿಟ್ಟು ತಾವು ತಮ್ಮ ಕೆಲಸಗಳು ಮಾಡಿದ್ರೆ ಸಾಕು ಸರ್. ಆಗ ಅಲ್ಲಿ ಎಲ್ಲ ಮುಚ್ಚೋಗ್ಬಿಡ್ತದೆ ಸರ್. ಅವರೆಲ್ಲ ರೀಸನ್ ಕೊಟ್ಟಿದ್ದಾರೆ ಸರ್, ಏನಕ್ಕೆ ಮಾಡಿದ್ರು ಇಲ್ಲ ಸರ್. ಏನ್ ರೀಸನ್ ಬರ್ತಾರೆ, ಗಾಂಜಾ ಹೊಡ್ಕೊಂಡು ಮಾಡಿದಾರೆ ಅಷ್ಟೇ. ಗಾಂಜಾ ಇಲ್ಲ ಬಂದಿಲ್ಲ ಅಲ್ಲ, ಏನಿಲ್ಲ, ಗಾಂಜಾ ಹೊಡ್ಕೊಂಡು ಮಾಡಿದಾರೆ ಕೆಲಸ ಇದು ಅಷ್ಟೇ. ಅದೆಲ್ಲ ಸುಮ್ಮನೆ ಹೇಳೋದು, ಅದ್ರ ಹಿಂದ್ಗಡೆ ರೀಸನ್ ಇರ್ತದೆ. ಮತ್ತೆ ಅದೇ ಕೆಲಸ ಮಾಡ್ತಾರೆ. ಗಾಂಜಾ ಹೊಡಿತಾನೋ ಇಲ್ಲ ಅಂತ ಹೇಳಿದ್ರೆ ಬೇರೆ ಏನಾದ್ರು ಹುಷಾರಿಲ್ವಾ, ಮೆಂಟಲ್ ಪ್ರಾಬ್ಲಮ್. ಕೊಡಗು SSC ಮೋರ್ಚಾದ ಜಿಲ್ಲಾಧ್ಯಕ್ಷರಾದ ಪರಶುರಾಂಬ ಕೆದಮಳ್ಳೂರು, ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ಮಾತನಾಡಿ, ಕೇರಳ ರಾಜ್ಯದಿಂದ ಕೆಲಸ ಅರಸಿ ಕೊಡಗಿಗೆ ಆಗಮಿಸಿ ಇಲ್ಲಸಲ್ಲದ ನಮ್ಮ ನಾಯಕರ ವಿರುದ್ಧ ಮೊಬೈಲ್ನಲ್ಲಿ ಚಾಟಿಂಗ್ ಮಾಡಿರುವುದು ಸಾಮಾನ್ಯವಾಗಿದೆ. ಇಂಥವರಿಗೆ ಕುಮ್ಮಕ್ಕು ನೀಡಿ ಸಹಕರಿಸುವ ಯಾರೇ ಆಗಿದ್ರೂ ಅವರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು.
ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಇವರ ವಿರುದ್ಧ ಕಾನೂನು ಕ್ರಮ ಅನುಸರಿಸಿ ಮುಂದೆ ನಮ್ಮ ದೇಶದ ಯಾವುದೇ ಪ್ರಭಾವಿ ಸದಸ್ಯರ ಮೇಲೆ ಇಲ್ಲಸಲ್ಲದ ಆರೋಪ ಮಾಡಿದರೆ ಮುಂದಿನ ದಿನಗಳಲ್ಲಿ ಬಿಜೆಪಿ ವತಿಯಿಂದ ಅವರನ್ನು ಪೋಷಿಸುವವರ ವಿರುದ್ಧ ಪ್ರತಿಭಟನೆ ನಡೆಸಲಾಗುತ್ತೆ ಎಂದರು. ನಿನ್ನೆ ಒಂದು ಮಡಿಕೇರಿಯಲ್ಲಿ ಒಂದು ಅಹಿತಕರ ಘಟನೆ ಒಂದು ನಡೆದಿದೆ. ಅದು ನಮ್ಮ ದೇಶದ ಪ್ರಧಾನಿ ಒಂದು ಅಂಥ ಒಂದು ವ್ಯಕ್ತಿ ಮೇಲೆ ಒಂದು ಅವಾಚ್ಯ ಶಬ್ದಗಳಿಂದ ನಿಂದಿಸುವ ಬಗ್ಗೆ ಒಂದು ಖಂಡನ ಒಂದು ವ್ಯಕ್ತಪಡಿಸ್ತಾ ಇದ್ವಿ. ಇವರುಗಳು ಏನು ಈಗ ಕೊಡಗಿನಲ್ಲಿ ಒಂದು ಕಾನೂನಿನ ಭಯ ಇಲ್ಲದೆ ಒಂದು ಈ ವಾಟ್ಸಪ್ ಫೇಸ್ಬುಕ್ಕು ದಲ್ಲಿ ಒಂದು ಕೀಳು ಮಟ್ಟದ ಒಂದು ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ಳೋದು ಎಲ್ಲ ಹಂಚಿಕೊಂಡು ಸಾಮಾಜಿಕ ಜಾಲತಾಣದಲ್ಲಿ ಅದನ್ನು ಹರಿಬಿಡುವಂಥದ್ದು ನಿರಂತರ ನಡೀತಿದೆ. ಈಗ ನಮ್ಮ ಏನು ಪೊಲೀಸ್ ಇಲಾಖೆ ಏನಿದೆ ಇದನ್ನು ಕಾನೂನಿನ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡು ಇದಕ್ಕೆ ಒಂದು ಅಂತ್ಯ ಆಡುವಂಥದ್ದು ಆಗಬೇಕು. ಯಾಕೆಂದರೆ ಇದು ಸುಮಾರು ಈಗ ನಾವು ಈಗ ನೆನ್ನೆ ಮೊನ್ನೆ ಅಂತಲ್ಲ, ಸುಮಾರು ಟೈಮಿಂದ ನಾವು ಇದನ್ನು ನೋಡ್ತಾ ಇದ್ದೀವಿ. ಈ ಸಾಮಾಜಿಕ ಜಾಲತಾಣದಲ್ಲಿ ಕೆಲವ್ರನ್ನ ತೇಜೋವಧೆ ಮಾಡುವಂಥದ್ದು, ಬೇಡ ಥರದ ಒಂದು ಇದನ್ನು ಕ್ರಿಯೇಟ್ ಮಾಡುವಂಥದ್ದು ಇದೆಲ್ಲ ನಡೀತಾ ಇದೆ. ಇದೆಲ್ಲ ಆಗಬಾರ್ದು. ಯಾಕೆಂದರೆ ನಾವು ಒಬ್ಬನ ವೈಯಕ್ತಿಕ ನಿಂದನೆ ಮಾಡೋದು ಅದು ಭಾರಿ ಒಂದು ಕೀಳು ಮಟ್ಟದ ಒಂದು ವ್ಯವಸ್ಥೆ. ಅದು ಯಾರಿಗೂ ಹಕ್ಕಿಲ್ಲ ಅದಕ್ಕೆ. ಹಾಗೆ ಮಾಡಿದಂಥ ಅದು ದೇಶದ ಪ್ರಧಾನಿ ಬಗ್ಗೆ ಈ ಕೀಳು ಮಟ್ಟದ ಒಂದು ವ್ಯವಸ್ಥೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದು ವ್ಯವಸ್ಥಿತ ಸಂಚು. ಯಾಕೆಂದರೆ ಇದರ ಹಿಂದೆ ಏನೋ ಒಂದು ಕಾಣದ ಕೈಗಳು ಕೆಲಸ ಮಾಡಿರ್ಬೋದು. ಮತ್ತು ಇನ್ನೊಂದು ಏನು ಆ ಸ್ಪೈಸಸ್ ಶಾಪ್ ಇದೆ ಮಡಿಕೇರಿಯಲ್ಲಿ, ಅವ್ರು ಏನಲ್ಲಿ ವಿಡಿಯೋ ಮಾಡಿದ್ದಾರೆ, ಅವ್ರು 3 ಜನ ಅಲ್ಲ 4 ಜನ ಇದ್ದಾರೆ ಅಂತ ನಾನು ಹೇಳಿದೆ. ಯಾಕೆ ವಿಡಿಯೋ ಮಾಡಿದವರು ಸಮೇತ ಅವರೊಂದು ಅಪರಾಧ ಸ್ಥಾನದಲ್ಲಿ ಅವ್ರನ್ನು ಬಂಧಿಸಬೇಕು. ಮತ್ತು ಆ ಸ್ಪೈಸಸ್ ಬೋರ್ಡಲ್ಲಿ ಏನು ಶಾಪ್ ಇದೆ, ಆ ಶಾಪಲ್ಲಿ ಮಾದಕ ದ್ರವ್ಯಗಳ ಒಂದು ಜಾಲ ಇರ್ಬೋದು ಅಂತ ಹೇಳೋದು ನನ್ನ ಒಂದು ಡೌಟ್ ಇದೆ. ಅದನ್ನು ಸ್ವಲ್ಪ ಕೂಲಂಕುಷವಾಗಿ ಒಂದು ತನಿಖೆ ಮಾಡಬೇಕು. ಆ ಏನು ಶಾಪ್ ಇದೆ ಆ ಶಾಪನ್ನು ಸೀಸ್ ಮಾಡಿಬಿಟ್ಟು ಅವರಿಗೆ ಇನ್ನಲ್ಲಿ ವ್ಯಾಪಾರ ಮಾಡೋದಂಥ ಒಂದು ವ್ಯವಸ್ಥೆಯನ್ನು ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು. ಅದಕ್ಕೆ ಆ ನಗರಸಭೆಯನ್ನು ಅವರು ಸ್ವಲ್ಪ ಮುತುವರ್ಜಿ ವಹಿಸಬೇಕು. ಇನ್ನಂಥವ್ರಿಗೆ ಲೈಸೆನ್ಸ್ ಕೊಡೋದಕ್ಕೆ ಸಂಬಂಧ ಎಚ್ಚರಿಕೆಯನ್ನು ಕೊಡಬೇಕು. ಈ ಕಾನೂನು ಎಲ್ಲಿ ನಮಗೆ ವೀಕ್ ಆಗ್ತಾ ಇದೆ, ಇಂಥ ಒಂದು ಸಮಸ್ಯೆಗಳು ಉದ್ಭವ ಆಗ್ತದೆ. ಇಂಥ ಸಮಸ್ಯೆಗಳು ಬಂದಾಗ ಇದನ್ನು ಕರೆಕ್ಟಾಗಿ ಒಂದು ಕಟ್ಟುನಿಟ್ಟಿನ ಕ್ರಮ ಕೈಗೊಂಡು ಮುಂದೆ ಇವರಿಗೆ ಯಾರು ಈ ಥರ ಅವೈಜ್ಞಾನಿಕವಾಗಿ ಒಂದು ಮಾತಾಡುವಂಥದ್ದು ಮತ್ತು ಒಂದು ಕಾನೂನು ಮಿತಿಮೀರಿ ಒಂದು ಆಡುವಂಥದ್ದು. ಈ ಸಂದರ್ಭ ವಿರಾಜಪೇಟೆ ನಗರ ಬಿಜೆಪಿ ಅಧ್ಯಕ್ಷ ಅನಿಲ್ ಮಂದಣ್ಣ, ಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷ ರಘು ನಾಣಯ್ಯ, ಪಟ್ಟಣ ಪಂಚಾಯಿತಿಯ ಮಾಜಿ ಸದಸ್ಯ ಜೂನಾ ಸುನೀತಾ ಮತ್ತಿತರ ಕಾರ್ಯಕರ್ತರು ಪಾಲ್ಗೊಂಡಿದ್ದರು.